ಗಾಳಿ ತುಂಬಾ ಜೋರಾಗಿ ಬರಕ್ಕೆ ಶುರು ಆಗತ್ತೆ. ಆ ಮರ ಕೂಡ ಅಲ್ಲಾಡಕ್ಕೆ ಶುರು ಆಗತ್ತೆ. ಆಮೇಲೆ ಆ ಗೂಡು ಕೆಳಗಡೆ ಬಿದ್ಬಿಡುತ್ತೆ. ಇಲ್ಲ, ನನ್ನ ಮಗು. ಅದ್ರ ಹಿಂದ್ಗಡೆನೆ ಅದು ಹಾರ್ಕೊಂಡು ಹೋಗಕ್ ಶುರು ಮಾಡುತ್ತೆ. ಆದ್ರೆ ಜೋರಾಗಿ ಗಾಳಿ ಬಂದಿದ್ದರಿಂದ ಅದಕ್ಕೆ ಹಾರಕ್ಕೆ ಆಗೋದಿಲ್ಲ. ಗೂಡಿನ ಸಮೇತವಾಗಿ ಆ ಚಿಕ್ಕ ಹಕ್ಕಿ ಕೂಡ ನೀರಲ್ಲಿ ಒಡ್ಕೊಂಡು ಹೋಗುತ್ತೆ. ಅದು ಮಾತ್ರ ಅಲ್ಲದೆ ಏನ್ ನಡೀತಿದೆ ಅಂತ ಆ ಮಗು ಕೂಡ ಗೊತ್ತಿಲ್ಲ. ಅದಕ್ಕೆ ಮಾತಾಡಕ್ಕೂ ಬರಲ್ಲ. ನೀರಲ್ಲಿ ಒಡ್ಕೊಂಡು ಹೋಗೋದು, ಈ ಮಳೆ, ಇದು ಎಲ್ಲಾನು ಅದಕ್ಕೆ ಒಂದು ಮಜಾ ಅನ್ಸ್ತಿತ್ತು. ಇನ್ನೊಂದು ಕಡೆ ಅದ್ರ ತಾಯಿ ತುಂಬಾನೇ ಪಾಪ ಅಳ್ತಾ ಇತ್ತು. ಈ ತುಫಾನ್ ಹೆಂಗಾದ್ರೂ ನಿಂತೋಗ್ಬೇಕು ಅಂತ ಬೇಡ್ಕೋತಾ ಇತ್ತು. ಆಮೇಲೆ ಆ ಪಕ್ಷಿ ನೀರಲ್ಲಿ ಹೊಡ್ಕೊಂಡು ನದಿ ಹತ್ರ ಬರುತ್ತೆ. ಆ ನದಿಗೆ ಇನ್ನೊಂದು ಕಡೆ ದಪ್ಪ ಪಪ್ಪಾಯಿಯ ಕಾಡಿತ್ತು. ಅಲ್ಲೇನೋ ಮಳೆ ಬರ್ತಿತ್ತು, ಆದ್ರೆ ಆ ಭೂಮಿ ಪೂರ್ತಿಯಾಗಿ ಡ್ರೈ ಆಗಿತ್ತು. ಸರಿ, ನೀವು ಸ್ನಾನ ಮಾಡಿ ಎಂಜಾಯ್ ಮಾಡಿ. ನಾನು ಸ್ವಲ್ಪ ನೀರು ಕುಡ್ಕೊಂಡ್ಬರ್ತೀನಿ. ಬೇಗ ಬಾ. ಹಂಗಂತೇಳಿ ಕೊಕ್ಕರೆ ನೀರ್ ಕುಡ್ಬಿಟ್ ಬರೋಣ ಅಂತ ಹೋಗುತ್ತೆ. ಆ ನದಿಯ ತುದಿಯಲ್ಲಿ ನೀರು ಕೆಳಗಡೆ ಬೀಳುವ ಜಾಗದಲ್ಲಿ ಆ ಪಕ್ಷಿ ನೀರಲ್ಲಿ ಹೊಡ್ಕೊಂಡೋಗ್ತಿತ್ತು. ಅದನ್ನ ಕೊಕ್ಕರೆ ನೋಡುತ್ತೆ. ಇಲ್ಲ. ಆ ಪಕ್ಷಿನ ನೋಡಿದ ತಕ್ಷಣ ಕೊಕ್ಕರೆ ಕಾಲಲ್ಲಿ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಖಾಲಿಯಾಗಿರುವ ಆ ಗೂಡು ಮಾತ್ರ ನೀರಿಂದ ಕೆಳಗಡೆ ಬೀಳುತ್ತೆ.